ಅಶ್ವತ್ಥಾಮ ದ್ರೋಣಾಚಾರ್ಯನ ಪುತ್ರನಾಗಿದ್ದು ಆತ ಹುಟ್ಟಿದಾಗಿಂದಲೇ ತನ್ನ ಹಣೆಯ ಮೇಲೆ ಮಣಿಯೊಂದಿಗೆ ಹುಟ್ಟಿದನು. ಇದರಿಂದ ಅವನು ಶಸ್ತ್ರಾಸ್ತ್ರಗಳಿಂದ ಹಾಗೂ ರೋಗಗಳಿಂದ ರಕ್ಷಿತನಾಗಿದ್ದನು. ಅರ್ಜುನ, ದುರ್ಯೋಧನ ಮತ್ತು ಇತರ ಕೌರವ ಪ್ರಭುಗಳ ಜೊತೆಗೆ ಅವನು ಯುದ್ಧ ಕಲೆಯನ್ನು ಅಭ್ಯಾಸ ಮಾಡಿದನು. ದ್ರೋಣಾಚಾರ್ಯನು ಅಶ್ವತ್ಥಾಮನು ತನ್ನ ಏಕೈಕ ಪುತ್ರನಾಗಿರುವುದರಿಂದ ಅವನಿಗೆ ಈ ಶಕ್ತಿಶಾಲಿ ದೈವಿಕ ಅಸ್ತ್ರಗಳನ್ನು ನೀಡಿದನು. ಅದ್ಯಾವುದೆಂದರೆ ಬ್ರಹ್ಮಾಸ್ತ್ರ. ಇದು ಅತ್ಯಂತ ಭೀಕರವಾದ ಅಸ್ತ್ರ, ಮತ್ತು ನಾರಾಯಣಾಸ್ತ್ರ ಹಾಗೂ ಆಗ್ನೇಯಾಸ್ತ್ರ. ಆದರೆ ದ್ರೋಣನು ಅಶ್ವತ್ಥಾಮನಿಗೆ ಕೇವಲ ಬ್ರಹ್ಮಾಸ್ತ್ರವನ್ನು ಹೇಗೆ ಚಲಾಯಿಸಬೇಕು ಎಂಬುದನ್ನು ಮಾತ್ರ ಕಲಿಸಿದನು. ಆದರೆ ಅದನ್ನು ಹಿಂತೆಗೆದುಕೊಳ್ಳುವ ವಿಧಾನವನ್ನು ಕಲಿಸಲಾಗಲಿಲ್ಲ. ಏಕೆಂದರೆ ಅಶ್ವತ್ಥಾಮನ ಉಗ್ರ ಸ್ವಭಾವ ಹಾಗೂ ಜಾಣ್ಮೆಯ ಕೊರತೆ ಅದನ್ನು ವಿನಾಶಕಾರಿ ಶಕ್ತಿಯನ್ನಾಗಿ ಮಾಡಬಹುದು ಎಂದು ಆತ ಭಯಪಟ್ಟನು. ಹೀಗಿದ್ದಾಗ ದ್ರೋಣಾಚಾರ್ಯನ ಸಾವಿನ ನಂತರ ಅಶ್ವತ್ಥಾಮ ಪಾಂಡವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಪ್ರಮಾಣ ಮಾಡಿದನು. ಪಾಂಡವ ಶಿಬಿರದ ಮೇಲೆ ಯುದ್ಧದ 18ನೇ ರಾತ್ರಿ ಅಶ್ವತ್ಥಾಮನು ಕೃತವರ್ಮ ಮತ್ತು ಕೃಪಾಚಾರ್ಯರೊಂದಿಗೆ ಪಾಂಡವ ಸೇನೆಯ ಮೇಲೆ ಆಕಸ್ಮಿಕ ದಾಳಿ ನಡೆಸಿದನು. ನಾರಾಯಣಾಸ್ತ್ರವನ್ನು ಬಳಸಿಕೊಂಡು ಅವನು ಸಾವಿರಾರು ಯೋಧರನ್ನು ಸಂಹಾರ ಮಾಡಿದನು. ಇದರಲ್ಲಿ ದೃಷ್ಟದ್ಯುಮ್ನ, ಶಿಖಂಡಿ ಮತ್ತು ದ್ರೌಪದಿಯ 5 ಪುತ್ರರು ಸೇರಿದಂತೆ ಹಲವರು ಕೊಲ್ಲಲ್ಪಟ್ಟರು. ಅಂತಿಮ ಸಮರದಲ್ಲಿ ಅರ್ಜುನ ಮತ್ತು ಕೃಷ್ಣ ಅಶ್ವತ್ಥಾಮನನ್ನು ಎದುರಿಸಿದಾಗ ಅವನಿಗೆ ಅರ್ಜುನನ ಶಕ್ತಿಗೆ ತಕ್ಕ ಯೋಧನಾಗಲು ಸಾಧ್ಯವಿಲ್ಲ ಎಂದು ಅರಿವಾಯಿತು. ಹತಾಶನಾಗಿ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಚಲಾಯಿಸಿದನು. ಅದು ಅರ್ಜುನನ್ನು ಸಂಪೂರ್ಣವಾಗಿ ನಾಶಪಡಿಸುವ ಉದ್ದೇಶವನ್ನು ಹೊಂದಿತ್ತು. ಪ್ರತಿಯಾಗಿ ಅರ್ಜುನನು ತನ್ನ ಬ್ರಹ್ಮಾಸ್ತ್ರವನ್ನು ಅದನ್ನು ಪ್ರತಿರೋಧಿಸಲು ಬಳಸಿದನು. 2 ಬ್ರಹ್ಮಾಸ್ತ್ರಗಳು ಪರಸ್ಪರ ಡಿಕ್ಕಿ ಹೊಡೆದು ಪ್ರಪಂಚವನ್ನು ನಾಶ ಮಾಡಬಹುದೆಂದು ಕಂಡ ಮಹರ್ಷಿ ವ್ಯಾಸರು ತಕ್ಷಣ ಮಧ್ಯ ಪ್ರವೇಶಿಸಿದರು. ಆಗ ಅರ್ಜುನನಿಗೆ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಳ್ಳಲು ಹೇಳಿದರು. ಏಕೆಂದರೆ ಅವನಿಗೆ ಅದರ ಹಿಂತೆಗೆದುಕೊಳ್ಳುವ ವಿಧಾನ ತಿಳಿದಿತ್ತು. ಆದರೆ ಅಶ್ವತ್ಥಾಮನು ಅದನ್ನು ಹಿಂತೆಗೆದುಕೊಳ್ಳಲು ಅಸಮರ್ಥನಾಗಿದ್ದರಿಂದ ಅವನು ಅದನ್ನು ಉತ್ತರೆಯ ಗರ್ಭದ ಮೇಲೆ ತಿರುಗಿಸಿದನು. ಅಲ್ಲಿ ಭವಿಷ್ಯದ ಹಸ್ತಿನಾಪುರದ ರಾಜ ಪರೀಕ್ಷಿತನು ಗರ್ಭದಲ್ಲಿ ಇದ್ದನು. ಆಗ ಕೃಷ್ಣನು ತಕ್ಷಣ ಮಧ್ಯ ಪ್ರವೇಶಿಸಿ ಪಾಂಡವರ ವಂಶ ನಾಶವಾಗದಂತೆ ರಕ್ಷಿಸಿದನು. ಬ್ರಹ್ಮಾಸ್ತ್ರವನ್ನು ಅನ್ಯಾಯವಾಗಿ ಬಳಸಿದ ಕಾರಣ ಕೃಷ್ಣ ಅಶ್ವತ್ಥಾಮನಿಗೆ ಭೀಕರ ಶಾಪ ನೀಡಿದನು. ಅದೇನೆಂದರೆ ಅವನ ಹಣೆಯ ಮೇಲಿರುವ ಮಣಿಯನ್ನು ಕಿತ್ತು ಹಾಕಲಾಯಿತು. ಇದರಿಂದ ಅವನ ರೋಗಗಳು ಮತ್ತು ವೇದನೆಗಳಿಗೆ ಗುರಿಯಾಯಿತು ಮತ್ತು ಅವನಿಗೆ 3,000 ವರ್ಷಗಳ ಕಾಲ ಭೂಮಿಯ ಮೇಲೆ ತಿರುಗಾಡುವ ಶಾಪ ನೀಡಲಾಯಿತು. ಈ ಅವಧಿಯಲ್ಲಿ ಅವನು ನಿರಂತರ ಕಷ್ಟ ಮತ್ತು ಅಪಮಾನವನ್ನು ಅನುಭವಿಸಬೇಕಾಗಿತ್ತು.